Hello everyone, welcome to Study Smart tutorial. Today I will explain Schedule 3 Balance Sheet of Companies Act under 2013. ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ 2 ಸೈಡ್ಸ್ ಬರುತ್ತೆ, ಲಯಾಬಿಲಿಟಿ ಆ್ಯಂಡ್ ದೆನ್ ಅಮೌಂಟು. ಬಟ್ ಕಂಪನೀಸ್ ಆ್ಯಕ್ಟ್ ಅಂತ ಬಂದಾಗ ನಮಗೆ ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ನ ನಾವು ರೆಕಾರ್ಡ್ ಮಾಡಲ್ಲ. ಇಯರ್ ವಿ ಓನ್ಲಿ ರೆಕಾರ್ಡ್ ದ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ಸಲ್ಲಿ ನಾವು ದೇರ್ ಆರ್ 3 ಹೆಡ್ಸ್ನ ರೆಕಾರ್ಡ್ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಾಬಿಲಿಟಿ ಆ್ಯಂಡ್ ದೆನ್ ಕರೆಂಟ್ ಲಯಾಬಿಲಿಟಿ. ಸೊ ಈ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನಮಗೆ 2 ಸಬ್ ಹೆಡ್ಸ್ ಬರುತ್ತೆ, ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಆ್ಯಂಡ್ ದೆನ್ ನಾನ್ ಕರೆಂಟ್ ಲಯಾಬಿಲಿಟಿಲಿ ಬರೋ ಸಬ್ ಹೆಡ್ಡು ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಕರೆಂಟ್ ಲಯಾಬಿಲಿಟಿ ಟ್ರೇಡ್ ಪೇಯಬಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ and then total liabilities. And also maintain the assets. Assets ಅಲ್ಲಿ ನಮಗೆ ಬರೋದು 2 heads. Non-current asset is also called as a fixed asset. In fixed asset there are 3 main heads are there. Non-current investment, long-term loans and advances, other non-current assets, and tangible and intangible assets. And then the second head is current asset. In current asset, here we only record the current investments, inventories, trade receivable and cash equivalents. So finally ನಾವು ಟೋಟಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಬ್ಯಾಲೆನ್ಸ್ ಶೀಟಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ನಾನು ಈಗ ತಾನೇ ಹೇಳಿದೆ ಸಬ್ ಹೆಡ್ಸಲ್ಲಿ ಶೇರ್ ಕ್ಯಾಪಿಟಲ್ ಅಂತ. ಈ ಶೇರ್ ಕ್ಯಾಪಿಟಲಲ್ಲಿ ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್. ನಾವು ಸಮ್ಮಲ್ಲಿ ಶೆಡ್ಯೂಲ್ 3 ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಹೇಗೆ ನಾವು ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡ್ತೀವೋ ಹಾಗೆಯೇ ನಾವು ಬ್ಯಾಲೆನ್ಸ್ ಶೀಟಲ್ಲೂ ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. 1 or more ಟ್ರಾನ್ಸಾಕ್ಷನ್ಸ್ ಬಂದಾಗ ನಾವು ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಶೇರ್ ಕ್ಯಾಪಿಟಲಲ್ಲಿ ನಮಗೆ ಬರೋಂಥ ಟ್ರಾನ್ಸಾಕ್ಷನ್ಸು ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಬರೋದು ಸರ್ಪ್ಲಸ್, ಜನರಲ್ ರಿಸರ್ವ್ ಆ್ಯಂಡ್ ರಿಸರ್ವ್ ಫಂಡ್ ಆ್ಯಂಡ್ ಆಲ್ಸೋ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ. ಇದು ಫಸ್ಟ್ ಹೆಡ್ಡಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನಾನ್ ಕರೆಂಟ್ ಲಯಾಬಿಲಿಟೀಸಲ್ಲಿ ನಮ್ಮ ಮೇಂಟೈನ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಈ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ನಾವು ಮೇಂಟೈನ್ ಮಾಡೋಂಥ ಟ್ರಾನ್ಸಾಕ್ಷನ್ಸ್ ಡಿಬೆಂಚರ್ ಆ್ಯಂಡ್ ಸೆಕ್ಯೂರ್ಡ್ ಲೋನ್ಸ್. ಸೊ ಟ್ರೇಡ್ ಪೇಯಬಲ್ ಅಂತ ಹೇಳಿದಾಗ ನಾವು ಯಾವುದನ್ನು ನೋಟ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೇವೆ, ಕ್ರೆಡಿಟಾರ್, BP. ಈ ಟ್ರಾನ್ಸಾಕ್ಷನ್ಸ್ ಇದ್ದರೆ ನಾವು ಏನಂತ ರೆಕಾರ್ಡ್ ಮಾಡಬೇಕು, ಟ್ರೇಡ್ ಪೇಯಬಲ್ ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ಸ್ ಅಂತ ಸಮ್ಮಲ್ಲಿ ಕೊಟ್ಟಿದ್ದಾಗ ನಾವು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಸ್ಯಾಲರೀಸ್, ರೆಂಟ್, ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದ್ದರೆ ನಾವು ಕರೆಂಟ್ ಲಯಾಬಿಲಿಟೀಸ್ ಅಂತ ಹೇಳಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲನೂ ಕೂಡ ನಾವು ನೋಟ್ ಟು ಅಕೌಂಟಲ್ಲಿ ಬರೋ ಅಂಥ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ. ಅದು ನಾವು ಅಸೆಟ್ ಸೈಡಲ್ಲಿ ಬಂದಾಗ ನಾನ್ ಕರೆಂಟ್ ಅಸೆಟ್ ಅಂದರೆ ನಾವು ಫಿಕ್ಸ್ಡ್ ಅಸೆಟ್ಸ್ನ ತಗೊಳ್ತೇವೆ. ಈ ಫಿಕ್ಸ್ಡ್ ಅಸೆಟ್ಸಲ್ಲಿ ನಾವು ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬೇಕು. ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಈ ಲ್ಯಾಂಡ್, ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, ಫಿಕ್ಸ್ಚರ್. ಸೊ ಇದೆಲ್ಲ ಬಂದಾಗ ನಾವು ಟ್ಯಾಂಜಿಬಲ್ ಅಸೆಟ್ಸಲ್ಲಿ ರೆಕಾರ್ಡ್ ಮಾಡಬೇಕು. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿದ್ರೆ ಗುಡ್ ವಿಲ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಕಾಪಿರೈಟ್ಸ್. ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದ್ದಲ್ಲಿ ನಾವು ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ಇದು ನಾನ್ ಕರೆಂಟ್ ಅಸೆಟ್ದು ಹೆಡ್ ಆಗಿರುತ್ತೆ. ಅದೇ ನೆಕ್ಸ್ಟು ಸೆಕೆಂಡ್ ಹೆಡ್ ಬಂದು ಕರೆಂಟ್ ಅಸೆಟ್. ಈ ಕರೆಂಟ್ ಅಸೆಟ್ಟಲ್ಲಿ ನಾವು ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಟಾರ್, BR ಅಂತ ಕೊಟ್ಟಿದ್ದಾಗ ನಾವು ಟ್ರೇಡ್ ರಿಸೀವೇಬಲ್ ಆ್ಯಂಡ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿದರೆ ನಾವು ಇನ್ವೆಂಟರೀಸ್ ಅಂತ ಹೇಳಿ ಮೇಂಟೈನ್ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬಂದಲ್ಲಿ ನಾವು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಹೆಡ್ಡಲ್ಲಿ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದರ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಪ್ರೀಪೇಯ್ಡ್ ರೆಂಟ್ ಆರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದಾಗ ನಾವು ಕರೆಂಟ್ ಅಸೆಟ್ ಅಂತ ಮೇಂಟೈನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಶೆಡ್ಯೂಲ್ 3 ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರಲಿ, ಬ್ಯಾಲೆನ್ಸ್ ಶೀಟ್ ಆಗಿರಲಿ ನಾವು ಮೇಂಟೈನ್ ಮಾಡಬೇಕಾದ್ರೆ ಸಬ್ ಹೆಡ್ಡಲ್ಲಿ ಬರೋಂಥ ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಮೇಂಟೈನ್ ಮಾಡಬೇಕು. ಫಸ್ಟ್ ನೋಟ್ ಟು ಅಕೌಂಟ್ ಆಗಿ, ಆ್ಯಂಡ್ ದೆನ್ ನಾವು ಮೇನ್ ಹೆಡ್, ಸಬ್ ಹೆಡ್ ಎಲ್ಲ ರೆಕಾರ್ಡ್ ಮಾಡಿ ಫೈನಲಿ ಟೋಟಲ್ ಆಗಬೇಕಾಗಿರುತ್ತೆ ಈ ಬ್ಯಾಲೆನ್ಸ್ ಶೀಟ್ಸಲ್ಲಿ. ಓಕೆ, ಥ್ಯಾಂಕ್ ಯು.